ಸೊ ಇವಾಗ ಬೆಳಗಿನ ಜಾವ 4 ಗಂಟೆ. ಸೊ ಕೊಂಡ ಬೆಳಗ್ಗಿನ ಜಾವನೇ ಇಲ್ಲಿ ಈ ಊರಿನ ಆಚರಣೆ ಐತೆ. ಬೆಳಗ್ಗೆನೇ ಕೊಂಡ ಹಾಯ್ತಾರಂತೆ. ಕೊಂಡ ಹಾಯೋದು ಮೀನ್ಸ್ ಕೆಂಡದ ಮೇಲೆ ನಡೀತಾರೆ. ಅದನ್ನು ಆಡು ಭಾಷೆಯಲ್ಲಿ ಅಥವಾ ಹಳ್ಳಿ ಭಾಷೆಯಲ್ಲಿ ಆ ಥರ ಹೇಳ್ತಾರೆ. ಸೊ ಇವಾಗ ಅದೆಲ್ಲ ಮುಗ್ದಿದೆ. ಸೊ ಜನ ಎಲ್ಲ ಅಲ್ಲಿಂದ ಹೊರಟಿದ್ದಾರೆ, ನಾವು ಕೂಡ ಬಂದ್ವಿ. ಸೊ ನೆಕ್ಸ್ಟು ನಾಳೆ ಫ್ರೆಶ್ ಅಪ್ ಆಗಿ ನಾಳೆ ಬೆಳಗ್ಗೆ ಕವರೇಜ್ ಮಾಡ್ತೀವಿ. ಸೊ ಇವಾಗೆಲ್ಲ ಕೆಂಡದ ಮೇಲೆ ನಡೆಯೋದಕ್ಕೆ ಹೋಗ್ತಾ ಇದ್ದಾರೆ. ನೋಡ್ಬೋದು ಜನ ಎಲ್ಲ ತುಂಬ ಸೇರಿದ್ದಾರೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದಕ್ಕೆ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಿದ್ವಿ ನೋಡಿ. ಸ್ಕ್ರೀನಲ್ಲಿ ಟೋಟಲ್ 14 ಜನ ಅಂತೆ. ಸೊ ಇವಾಗ ಬೆಳಗಿನ ಜಾವ 4 ಗಂಟೆ. ಸೊ ಕೊಂಡ ಬೆಳಗ್ಗಿನ ಜಾವನೇ ಇಲ್ಲಿ ಈ ಊರಿನ ಆಚರಣೆ ಐತೆ. ಬೆಳಗ್ಗೆನೇ ಕೊಂಡ ಹಾಯ್ತಾರಂತೆ. ಕೊಂಡ ಹಾಯೋದು ಮೀನ್ಸ್ ಕೆಂಡದ ಮೇಲೆ ನಡೀತಾರೆ. ಅದನ್ನು ಆಡು ಭಾಷೆಯಲ್ಲಿ ಅಥವಾ ಹಳ್ಳಿ ಭಾಷೆಯಲ್ಲಿ ಆ ಥರ ಹೇಳ್ತಾರೆ. ಸೊ ಇವಾಗ ಅದೆಲ್ಲ ಮುಗ್ದಿದೆ. ಸೊ ಜನ ಎಲ್ಲ ಅಲ್ಲಿಂದ ಹೊರಟಿದ್ದಾರೆ, ನಾವು ಕೂಡ ಬಂದ್ವಿ. ಸೊ ನೆಕ್ಸ್ಟು ನಾಳೆ ಫ್ರೆಶ್ ಅಪ್ ಆಗಿ ನಾಳೆ ಬೆಳಗ್ಗೆ ಕವರೇಜ್ ಮಾಡ್ತೀವಿ. ಸೊ ಫೈನಲಿ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ನೋಡ್ಬೋದು ಜನ ಎಷ್ಟು ತುಂಬ ಇದ್ದಾರೆ, ಕ್ಯೂ ನಿಂತಿದ್ದಾರೆ. ಸೊ ಫೈನಲಿ ದರ್ಶನ ಆಗ್ತಿದೆ. ನನಗೆ ಬೈ ಚಾನ್ಸ್ ಪರ್ಮಿಷನ್ ಸಿಕ್ಕಿದ್ರೆ ದೇವ್ರನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ನನಗೆ ಬೇರೆ ಎಲ್ಲಾದರೂ ಫುಟೇಜಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲೇನೆ ಅವರು ಕೆಂಡದ ಮೇಲೆ ಹೊಡ್ಕೊಂಡ್ಬಂದಿದ್ದು ಇದೇ ಜಾಗದಲ್ಲೇ. ಸೊ ನೋಡಿ, ಇದು ದೇವಸ್ಥಾನ ಬಾಗಿಲು ಮುಚ್ಚೋದಕ್ಕೆ ಬಳಸಿರೋ ಮಣ್ಣು, ಆದರೆ ಉತ್ತದ ಮಣ್ಣು.
ಎಲ್ಲ ಆಗಿದೆ. ಇವಾಗ ಪೂರ್ತಿ ದೇವ್ರ ದರ್ಶನ ಚೆನ್ನಾಗಾಯ್ತು. ಸೊ ಇನ್ನೇನು ಬಾಗಿಲು ಕ್ಲೋಸ್ ಮಾಡ್ತಾರೆ, ಅಂದರೆ ಮಧ್ಯರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಗೋ ನನಗೆ ಪರ್ಮಿಷನ್ ಸಿಕ್ತು ವಿಡಿಯೋ ಮಾಡೋದಕ್ಕೆ. ನೆಕ್ಸ್ಟ್ ಅಪ್ಡೇಟ್, ಭಕ್ತಾದಿಗಳೆಲ್ಲ ದುಡ್ಡು ಕೊಟ್ಟು ಆ ಎಣ್ಣೆನ ದೀಪಕ್ಕೆ ಹಾಕಿಸ್ತಾರೆ. ಅದೇ ದೀಪನೇ ಇವಾಗ ಮುಚ್ಚಬೇಕಾದ್ರೆ ಆ ದೀಪನ ಮುಗಿಸಿ ಆಮೇಲೆ ಬಾಗಿಲು ಮುಚ್ತಾರೆ. ಇದೇ ದೀಪ ಮುಂದಿನ ವರ್ಷ ಓಪನ್ ಮಾಡೋವರೆಗೂ ಉರಿತಾ ಇರುತ್ತೆ. ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ನನ್ನ ಹೆಸರು ಅನೂಪ್ ಕುಮಾರ್ ಅಂತ ಅಣ್ಣ. ಹಾಂ. ಮತ್ತೆ ಅಣ್ಣ ಇಲ್ಲೇನು? ಅಣ್ಣ ನನ್ನ ಜ್ಯೂಸ್ ಗಾಡಿ ನಾನು ಸುಮಾರು ವರ್ಷದಿಂದ ಆಗ್ತಾ ಇದ್ದೀನಿ ಗಾಡಿನ. ಹಾಂ. ಮತ್ತೆ ಇಲ್ಲಿ ವಿಶೇಷ ಏನಂತಂದ್ರೆ ವರ್ಷಕ್ಕೆ 36 ಗಂಟೆ ದರ್ಶನ. ಇದು ಓಕೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಸುಮಾರು ವರ್ಷದಿಂದ ಬರ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಹಾಕ್ತಿದ್ದೀರಾ? ಅಣ್ಣ ನಾನು 4-5 ವರ್ಷದಿಂದ ಆಗ್ತಾ ಇದ್ದೀನಿ. ನಿಮ್ದೇನಿದು ಕಬ್ನಲ್ಲ? ಕಬ್ನಾಲ್ ಅಣ್ಣ. ಹಾ. ನಮ್ದು ಕಬ್ನಾಲು ಆಟೋ ಬಿಸ್ನೆಸ್ ಎಲ್ಲ ಇದೆ. ಓಕೆ. ಸೀಸನ್ ತಕ್ಕನಾಗ ಚೇಂಜ್ ಆಗುತ್ತೆ. ಚೇಂಜ್ ಆಗುತ್ತೆ. ಅಮ್ಮನಿಗೆ ಸ್ಟಾರ್ಟಿಂಗ್ ಬಂದಾಗ ಒಂದು ಕಬ್ನಾಲ್ ಕೊಟ್ಟಿದ್ದೆ. ಓಕೆ. ಬರೋ ವರ್ಷ 2 ಗಾಡಿ ಮಾಡಿದೆ. ಆಮೇಲೆ ಆಟೋ ಮಾಡಿದೆ. ಓಕೆ. ಆಕ್ಚುಲಿ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ಎಲ್ಲ ಫುಲ್ ಕೇಸ್ ಕೊಟ್ಟು ತಗೋಬಿಟ್ಟಿದೀನಿ. ಬೇಕಾದ್ರೆ ನಿಮ್ಗೆ ಅದು ಪ್ರೂಫ್ ತೋರಿಸ್ತೀನಿ. ಫುಲ್ ಕೇಸ್ ಒಂದು ತಗೊಂಡಿದೀನಿ ಆಟೋ. ಮತ್ತೆ ಗಾಡಿಗಳು ಎಲ್ಲ ಫುಲ್ ಕೇಸ್ ಕೊಟ್ಟೆ ಬಂಡವಾಳ ಒಂಥರ ಕಂಪ್ಲೀಟ್ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ. ದೇವಿ ಅನುಗ್ರಹದಿಂದ ನಾನು ಬರಕ್ ಆಗಲ್ಲ ಅಂತಂದ್ರು ಕರ್ಸ್ಕೊತಾಳಮ್ಮ. ಅದೇ ನಮಗ್ ಖುಷಿ. ಓಕೆ. ಮತ್ತೆ ವರ್ಷದಲ್ಲಿ 36 ಗಂಟೆ ದರ್ಶನ ಅಂದ್ರೆ ಇನ್ನೂ ಖುಷಿ. ಬಟ್ ಹಾಸನಾಂಬೆ ಅಂತ ಕೇಳಿದಿರಾ? ಕೇಳಿದೀವಿ, ಹೇಳಿ. ಅಲ್ಲಿ ಬಿಟ್ರೆ ಎಳ್ಳೇದ್ ಇಲ್ಲೇ ಅಣ್ಣ. ಸೇಮ್ ಅದು ಇದು ಒಂದೇನೆ. ಬಟ್ ಇದು 36 ಗಂಟೆ ಅದು ಹಾಸನಾಂಬೆ ಅಂದ್ರೆ ವರ್ಷ ಎಲ್ಲ ಉರಿತದಲ್ಲ ದೀಪ. ಸೇಮ್ ಅಲ್ಲಿ ಹೆಂಗೆ ಇಲ್ಲೂ ಹಂಗೆ ಅಣ್ಣ. ಮತ್ತೆ ದೇವಿಗೆ ಅಲಂಕಾರ ಮಾಡಿರ್ತಾರಲ್ಲ ಅದು ಕೂಡ ಹಾಗೆ ಫ್ರೆಶ್ ಆಗಿ ಫ್ರೆಶ್ ಆಗಿರುತ್ತೆ ಅಣ್ಣ. ಆಮೇಲೆ ಸೀರೆ ಮುಗ್ ಬರಲ್ಲ. ಹೂವ ಅಂದ್ರೆ ಜಾಸ್ತಿ ಹಾಕಲ್ಲ. ಒಂದ್ ಸ್ವಲ್ಪ ಹಾರ, ಒಂದು ಮಲ್ಲಿಗೆ ಎಲ್ಲ ಹಾಕಿರ್ತಾರೆ, ಅದು ಪಾಡಲ್ಲ. ಮತ್ತೆ ಇನ್ನೊಂದೇನಂದ್ರೆ ದೀಪ ಮಡಕೆಯಲ್ಲಿ ತುಂಬಾ ತುಂಬಿರ್ತಾರೆ, ಅದು ಆರಲ್ಲ. ಬಟ್ ಅದೇ ವಿಶೇಷ ಇಲ್ಲಿ. ಏನು ಕಂಪ್ಲೀಟ್ ದೇವಸ್ಥಾನನೇ ಕ್ಲೋಸ್ ಮಾಡ್ತಾರ ಅಥವಾ ಬರೀ ಗರ್ಭಗುಡಿನ? ದೇವಸ್ಥಾನನೇ, ಗರ್ಭದ ಗುಡಿನೇ ಮಣ್ಣಲ್ಲಿ ಮುಚ್ಚಿದ್ದಾರೆ. ತಿರ್ಗಾ ಬೆಳಿಗ್ಗೆ ಮಾಮೂಲಿ ವರ್ಷಕ್ಕೆ ಒಂದ್ಸತಿ ತಿರ್ಗಾ ಅಲ್ಲಿಂದ ಇಲ್ಲಿ ಅವರೆಲ್ಲ ಐಟಮ್ ಎಲ್ಲ ತೊಳ್ಕೊಂಡು ಆಮೇಲೆ ಓಪನ್ ಮಾಡ್ತಾರೆ. ಇವತ್ತು 12 ಗಂಟೆ ಕ್ಲೋಸ್ ಮಾಡ್ತಾರೆ. ಒಟ್ಟು 36 ಗಂಟೆ ದರ್ಶನ ಅಣ್ಣ. ನೀವ್ ಯಾವ ಊರಣ್ಣ? ನಮ್ದು ಉಜ್ಜಿನಿ. ನಮ್ದು ಆಕ್ಚುಲಿ ಬಂದು ಇವ್ರ ಅಕ್ಕ ಉಜ್ಜಿನಿ ಚೌಡೇಶ್ವರಿ. ನಮ್ದು ಸ್ವಂತ ಊರು ಬಂದು ಉಜ್ಜಿನಿ ಅಣ್ಣ. ನಾನು ಅಲ್ಲಿ 16-17 ವರ್ಷ ಕೆಲಸ ಮಾಡಿದೀನಿ ಅಣ್ಣ. ಇದು ಆಕ್ಚುಲಿ ಹೆಂಗಾಯ್ತು ಅಂತಂದ್ರೆ, ಉಜ್ಜಿನಿಲಿ ಚೌಡೇಶ್ವರಿ ಅಂತ ಕೇಳಿದಿರಾ? ಅಲ್ಲಿ 7 ಜನ ಅಕ್ಕ ತಂಗಿರಣ್ಣ. 7 ಜನ ಅಕ್ಕ ತಂಗಿರಲ್ಲಿ ಸ್ನಾನಕ್ಕೆ ಅಂತ ಹೋದಾಗ 7 ಜನ ಹೆಂಗಸರು ಅಕ್ಕ ತಂಗಿರೆಲ್ಲ ಭಗವಂತ ಪ್ರಶಸ್ತ ಆದಂಗೆ ಅಣ್ಣ. ಯಾವ ದೇವರು? ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರೆ. ಅವಾಗ ಬಂದಾಗ 7 ಜನ ಒಂದೊಂದ್ ದಿಕ್ಕು, ಯಮನಹಳ್ಳಿ, ಉಜ್ಜಿನಿ, ಹೊಸಕಾವಿ, ಅಲ್ಲಿಂದ ಬಂದು ಸಿಗಂದೂರು, ಇಲ್ಲಿ ಕತ್ಲೆಮನೆ ಚೌಡಮ್ಮ, ಆಮೇಲೆ ಒಲ್ಕಲ್ ಚೌಡಮ್ಮ, ಅಲ್ಲಿಂದ ಬಂದು 7 ಜನ ಅಕ್ಕ ತಂಗಿ ಸಿಗಂದೂರು, ಎಲ್ಲ 7 ಜನ ಅಕ್ಕ ತಂಗಿರು ಒಂದೊಂದ್ ದಿಕ್ಕು ಅಣ್ಣ. ಆಕ್ಚುಲಿ ಏನು ಅಂತಂದ್ರೆ ಒಂದೊಂದ್ ದಿಕ್ಕಾಗಿರೋದೇ ಇಲ್ಲಿ. ಆಲ್ಮೋಸ್ಟ್ ಈ ಕಡೆ ಬಂದ್ರೆ ಯಮನಹಳ್ಳಿ ಚೌಡಮ್ಮ, ಕತ್ಲೆಮನೆ ಚೌಡಮ್ಮ ಇದಾರೆ. ಆ ಕಡೆ ಸಿಗಂದೂರು. ಆಚರಣೆನೂ ಎಲ್ಲಾ ಕಡೆ ಬೇರೆ 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 ಅಂದ್ರೆ 7 ಜನ ಅಕ್ಕ ತಂಗಿರಿ. ದೊಡ್ಡಪ್ಪ ಅಂದ್ರೆ ಉಜ್ಜಿನಿ ಚೌಡೇಶ್ವರಿ ದೊಡ್ಡಪ್ಪ. ಅಲ್ಲಿ ದೊಡ್ಡಪ್ಪ. ಅಲ್ಲೂ ಹೇಗೆ ವರ್ಷ ಪೂರ್ತಿ ಓಪನ್ ಇರುತ್ತೆ? 20ನೇ ಇದೇ ತಿಂಗಳು 20ನೇ ತಾರೀಕಿಗೆ ಕಂಬ ಸ್ಥಾಪನೆ. ಆಮೇಲೆ 30ರಿಂದ 5 ದಿವಸ ಕಂಟಿನ್ಯೂಸ್ ಹಬ್ಬ. ಅಲ್ಲಿ ಜೋರ ನಡೀತದಣ್ಣ. ನಮ್ಮ ಕರ್ನಾಟಕಕ್ಕೆ ನಂಬರ್ 1 ಉಜ್ಜಿನಿ. ಸರಗೂರು ಬಿಟ್ರೆ ಉಜ್ಜಿನಿ. ಸರಗೂರು ಏನಂದ್ರೆ ದೊಡ್ಡ ಕೊಂಡ ಅಂದ್ರೆ ಅದು 25 ವರ್ಷಕ್ಕೆ ಒಂದ್ಸತ್ ಮಾಡೋದು. ಇದು ವರ್ಷಕ್ಕೆ ಒಂದ್ಸತ್ ಮಾಡೋದು. ಇದೆಲ್ಲ ವರ್ಷಕ್ಕೆ ಒಂದ್ಸಲಿ. ಆಮೇಲೆ ನಾನು 16-17 ವರ್ಷ ಚೌಡಂಗುಡಿ ಕಸ ಹೊಡೆದಿದ್ದೀನಿ. ದೇವಸ್ಥಾನದ್ದು ಕ್ಲೀನ್ ಎಲ್ಲ ಮಾಡೀನಿ. ಆಕ್ಚುಲಿ ನಾನು ಬಂದು ನನಗಿನ್ನೂ 25 ಏಜು. ನಮ್ಮ ವೈಫ್ ಬಂದು ಸ್ಟಾಫ್ ನರ್ಸು. ಸುಮಾರು ಒಂದು 35 ಅಮೌಂಟ್ ತಗೋತಾರೆ. ಒಂದು 35,000 ಅಮೌಂಟ್. ಒಳ್ಳೆ ಕಮಾಯಿ. ಒಬ್ಳು ಮಗಳಿದ್ದಾಳೆ. 25 ವರ್ಷಕ್ಕೆ ಭಗವಂತ ಏನೇ ಕೇಳಬಾರ್ದು ಎಲ್ಲ ಕೊಟ್ಬಿಟ್ಟಾರೆ. ಚೆನ್ನಾಗಿದ್ದೀನಿ ಅಣ್ಣ. ಬಟ್ ಏನಂದ್ರೆ ಈಗ ನನ್ ಕೈ ಕೆಳಗಡೆ ಒಂದ್ 3 ಜನ ಕೆಲ್ಸಕ್ಕಿದ್ದಾರೆ. ಕಬ್ಬನ್ ಗಾಡಿ ಇದೆ, ನೋಡ್ಕೊತಾರೆ. ಆಕ್ಚುಲಿ ನಾನು ಕೂತ್ಕೊಂಡು ಏನ್ ಮಾಡೋದು ಅಂದ್ಬಿಟ್ಟು ನಾನು ಬರ್ತೀನಿ ಅಣ್ಣ. ಹಂಗೆ ಅಣ್ಣ. ಒಳ್ಳೇದಾಗ್ಲಿ ಅಣ್ಣ. ಬನ್ನಿ ನೀವು ಒಂದ್ಸತಿ ಉಜ್ಜಿನಿ ಚೌಡೇಶ್ವರಿ ವಿಸಿಟ್ ಮಾಡಿ. ನೀವು ಬರ್ಬೇಕು ಅಂತ ಒಂದಿನ ಮುಂಚೆಗೆ ಹೇಳಿ. ಖಂಡಿತ ಅಲ್ಲೆಲ್ಲ ಒಳಗಡೆ ಎಲ್ಲ ಹೆಸರಿನ ಮರ ಅಂತ ಇದೆ ಉಜ್ಜಿನಿಲಿ. ಅದೇ ಫೇಮಸ್. ಅಂದ್ರೆ ವಿಕ್ರಮಾದಿತ್ಯ ಅಂತಂತಾರೆ ಗೊತ್ತಾ?
ರಾಜ ಇದ್ನಲ್ಲ. ರಾಜ ಇದ್ನಲ್ಲ, ರಾಜ ವಿಕ್ರಮ, ಅಲ್ಲಿ ಅವ್ರು ಅಲ್ಲೊಂದು ಶಾಸನ ಕಲ್ಲು ಅಂತ ಐತೆ, ಅಲ್ಲಿ ಬರ್ದವ್ರ ಹೆಸರು. ಬಟ್ ಅದನ್ನ ಓದಕ್ಕೂ ಆಗಲ್ಲ. ಶಾಸನ ಅಂದ್ರೆ ಹಳೆ ಕನ್ನಡದಲ್ಲಿ ಇದೆ. ಹಳೆ ಕನ್ನಡದಲ್ಲಿ ಅದು ಯಾರ್ಯಾರೋ ಭೂತ್ ಕನ್ನಡಿ ಎಲ್ಲ ಹಾಕೋ ಕಂಡಿಡಿಯಕ್ ಬಂದ್ರು, ತಲೆ ಸುಟ್ಬಿಟ್ಟದೆ. ಅರ್ಧ ಓದಿ ಒಂದ್ 4 ಅಕ್ಷರ ಓದ್ರು, ಆಮೇಲೆ ತಲೆ ಸುಟ್ಬಿಟ್ಟದೆ. ಆ ತರನ. ಅಂದ್ರೆ ಅದನ್ನ ಓದಕ್ಕೂ ಆಗ್ತಾ ಇಲ್ಲ, ಓದಕ್ಕಾಗಲ್ಲ. ಬಟ್ ಹೆಸರಿದೆ. ಆಮೇಲೆ ಎಲೆದೆಲ್ಲ ತಿಂದ್ ನೋಡಿದ್ರು, ಮತ್ತೆ ಅದು ಕಟ್ ಮಾಡ್ಕೊಂಡೆಲ್ಲ ನೋಡಿದ್ರು. ಬಟ್ ಅದನ್ನೆಲ್ಲ ಕಂಡಿಡಿಯಕ್ ಆಗ್ಲಿಲ್ಲ. ಅದು ತುಂಬಾ ಪವಾಡ, ತುಂಬಾ ಪವರ್ಫುಲ್. ಏನು 100ಕ್ಕೆ 200% ಪವರ್ಫುಲ್. ಬಟ್ ನಮ್ದವ್ರಿಗೆ ಯಾವತ್ತು ಕೈ ಬಿಡಲ್ಲ. ಅಂದ್ರೆ ಈ ದೇವರವ್ರ ಅಕ್ಕನವರು, ಅವರೇ ಅಕ್ಕ, ದೊಡ್ಡವರು ಅವ್ರೆ. ಚೌಡಮ್ಮನೇ ದೊಡ್ಡವರು. ಈ 7 ಜನ ಅಕ್ಕ ತಂಗಿರಲ್ಲಿ ಉಜಿನಿನೇ ದೊಡ್ಡವರು. ಅದು ಎಲ್ಲಿ ಯಾವ ಇದು ಬರುತ್ತದು, ಯಾವ ಜಿಲ್ಲೆಗೆ ಸೇರುತ್ತದು ಅಣ್ಣ? ಅದು ಅಚ್ಚರಿ ಬಂದು ತುಮಕೂರು ಜಿಲ್ಲೆ, ಕುಣಿಗಲ್ ತಾಲೂಕು, ಹುಲಿಯೂರು ದುರ್ಗ ಹೋಬ್ಳಿ, ಉಜ್ಜಿನಿ. ಇಲ್ಲಿಂದ ಎಷ್ಟು? ಇಲ್ಲಿ ಬೆಂಗಳೂರಿಂದ ಬರ್ಬೇಕು ಅಂದ್ರೆ ಮಾಗಡಿ, ತಾವರೆಕೆ ಅಲ್ಲ, ಬೆಂಗಳೂರಿಂದ ಬರ್ಬೇಕು ಅಂದ್ರೆ ರಾಮನಗರ, ಚನ್ನಪಟ್ಟಣ, ಉಜ್ಜಿನಿ. ಈ ಕಡೆ ತುಮಕೂರುಕಟ್ಟೆಯಿಂದ ಬರ್ತೀನಿ ಅಂದ್ರೆ ತಾವರೆಕೆರೆ, ಮಾಗಡಿ, ಹುಲಿಯೂರು ದುರ್ಗ, ಉಜ್ಜಿನಿ. ಸರಿ ಅಣ್ಣ. ಮತ್ತೆ ಇದು ಶಿವಮೊಗ್ಗ, ತಿಪ್ಟೂರು ಆ ಕಡೆ ಎಲ್ಲ ಬರ್ತೀನಿ ಅಂದ್ರೆ ತಿಪ್ಟೂರು, ಶಿವಮೊಗ್ಗ, ತುಮಕೂರು, ಕುಣಿಗಲ್ಲು, ಹುಲಿಯೂರು ದುರ್ಗ, ಉಜ್ಜಿನಿ. ಸರಿ ಅಣ್ಣ, ಖಂಡಿತ ಭೇಟಿ ಆಗ್ತೀನಿ. ಖಂಡಿತ ಅಣ್ಣ, ನಿಮ್ಮ ಹತ್ರ ಮಾತಾಡಿ ನಂಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ಸ್ ಅಣ್ಣ. ಇರ್ಲಿ, ಥ್ಯಾಂಕ್ಸ್. ಮತ್ತೆ ನಿಮ್ಮ ಸಬ್ಸ್ಕ್ರೈಬರ್ ಎಲ್ಲ ಮಾಮೂಲಿ ನಿಮ್ನೆಲ್ಲ ಸಬ್ಸ್ಕ್ರೈಬರ್ಸ್ ಇನ್ನು ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಣ್ಣರು. ಇನ್ನು ಬೆಳಿಬೇಕು ಅಷ್ಟೇ ಹೇಳಕ್ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಸೊ ಇವಾಗ ನೀವು ಇದೇನು ನೋಡ್ತಿದ್ದೀರಾ, ಇದು ಹೆಬ್ಬಾರೆ ಅಂತ. ಹೆಬ್ಬಾರೆ ಅಂದ್ರೆ ಜಸ್ಟ್ ಅದು ಸೌಂಡ್ ಮಾಡ್ತಾರಲ್ಲ, ಅದು ಹೇಗೆ ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಗಂಟೆ ಬಾರಿಸ್ತೀವೋ ಸೇಮ್ ಅದೇ ಥರ ಪೂಜೆ ಮಾಡ್ಬೇಕಾದ್ರೆ ಈ ಥರ ಬಾರಿಸ್ತಾರೆ. ಅದಕ್ಕೆ ಕ್ಯೂ ಬೇರೆ, ಒಬ್ಬರ ಮೇಲೆ ಒಬ್ರು ನಿಂತಿದ್ದಾರೆ. ಸೊ ಗರ್ಭಗುಡಿನ ಮುಚ್ಚೋದಕ್ಕೆ ಉತ್ತದ ಮಣ್ಣ ತಂದು ಅದನ್ನು ಹದ ಮಾಡ್ತಿದ್ದಾರೆ. ಸೊ ಎಳ್ನೀರು ಕೂಡ ನೋಡ್ಬೋದು. ಎಳ್ನೀರನ್ನು ಕೊಚ್ಚಿ ಆ ಎಳ್ನೀರಿನಿಂದ ಆ ಮಣ್ಣನ್ನು ಫುಲ್ಲು ಹದ ಮಾಡಿ ಆಮೇಲೆ ಅದನ್ನು ಗಟ್ಟಿ ಮಾಡಿ ಬಾಗಿಲು ಥರ ಕಟ್ತಾರಂತೆ. ನೆಕ್ಸ್ಟು ಇದನ್ನೊಂದು ವರ್ಷಕ್ಕೇನೆ ಇದನ್ನು ಹೊಡೆಯೋದು. ಸೊ ನೀವು ನೋಡ್ಬೋದು. ಸೊ ದೀಪ ತಗೊಂಡೋಗ್ತಿದ್ದಾರೆ. ದೀಪ ದೀಪ ಹಚ್ಚೋದಕ್ಕೋಸ್ಕರ. ಸೊ ಫ್ರೆಂಡ್ಸ್, ಫೈನಲಿ ಮುಗ್ದಿದೆ. ಇವಾಗ ಟೈಮ್ ಬಂದು 12:30 ಆಗಿದೆ. 12 ಗಂಟೆಗೆ ಕ್ಲೋಸ್ ಮಾಡಬೇಕಿತ್ತಂತೆ. ಸೊ 12:30 ಕ್ಲೋಸ್ ಮಾಡಿದರೆ. ಸೊ ಸ್ವಲ್ಪ ಹರಿಬರಿ ಇತ್ತು. ಸೊ ಆದರೂ ಸ್ವಲ್ಪ ಟ್ರೈ ಮಾಡಿದ್ದೀನಿ, ಒಂದು ಸಣ್ಣ ಫುಟೇಜಸ್ ಸಿಕ್ಕಿದೆ. ಸೊ ಇದು ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.